ದಲಿತ ಕಾಲೋನಿಯಲ್ಲಿ ಇದ್ದಾರೆ ಅಂತ ಹೇಳಿ ದಲಿತರು ಉದ್ಧಾರ ಮಾಡ್ತೀವಿ ಅಂತ 50 ವರ್ಷ ಹೇಳಿದ್ರಲ್ಲ, ಯಾವ ದಲಿತ ಕಾಲೋನಿ ಇದ್ದಾರೆ ಅಂತ ಹೇಳಿ ಸಗಣಿ ತಿನ್ನೋದಿಲ್ಲ, ಬರೇ ಬಡವ್ರ ಮಕ್ಕಳಿಗೆ ಇವೆಲ್ಲಾರು, ಬರೇ ಬಡವ್ರ ಮಕ್ಕಳಿಗೆ. ಇವ್ರ ಮಕ್ಕಳು ಎಲ್ಲಾರು ಅಬ್ರಾಡ್ ಹೋಗ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ತೆಗ್ದಿದ್ದಾರೆ. ಇವ್ರ ಮಕ್ಕಳು ಯಾರು RSS ಶಾಖೆಗೆ ಹೋಗಲ್ಲ ಅಧ್ಯಕ್ಷರೇ. ಎಲ್ಲ ನೀವು ಹೋಗ್ತೀರಾ, ಹಿಂದುಳಿದವರು ಹೋಗ್ತಾರು, ದಲಿತರಿಗೆ ಕಳಿಸ್ತಾರೆ. ಹೇಳಿ ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಹೇಳಪ್ಪ. ಎಷ್ಟು ಜನ RSS ಶಾಖೆ ಕಳಿಸ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ರಿ. ಎಲ್ಲಿದೆ ತೋರಿಸ್ರಿ. ಯಾರು ಇಲ್ಲ ಅಧ್ಯಕ್ಷರೇ, ಯಾರು ಇಲ್ಲ. ಯಾರು ನಿಮ್ಮ ಮಕ್ಕಳಿಗೆ RSS ಶಾಖೆ ಕಳಿಸ್ತಾ ಇಲ್ಲ. ನಿಮ್ಮ ಕುಡಿತೀರಪ್ಪ ಈಗ ಅಧ್ಯಕ್ಷ, ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿಯಲ್ಲಿ ಇದ್ದಾರೆ ಅಂತ ಹೇಳಿ, ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿ ಯಾವ ದಲಿತ ಕಾಲೋನಿಯಲ್ಲಿ ಇವ್ರ ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್. ಆಮೇಲೆ ದಲಿತರು ಉದ್ಧಾರ ಮಾಡ್ತೀವಿ ಅಂತ 50 ವರ್ಷ ಹೇಳಿದ್ರಲ್ಲ, ಯಾವ ದಲಿತ ಕಾಲೋನಿ ಇದ್ದಾರೆ ಅಂತ ಹೇಳಿ. ಪಾಪ ಮುಖ್ಯವಾಗಿ ಇಲ್ಲಿ ಬರಬಾರ್ದವರು ಎಲ್ಲ ಕಾಲೋನಿಯಲ್ಲೇ ಇರಬೇಕು. ಸದಾಶಿವನಗರ ಹರಿಕೆಯವರು ದಲಿತ ಕಾಲೋನಿಯಲ್ಲೇ ನಮ್ಮ ಮಕ್ಕಳು ಸತ್ರು RSS ಶಾಖೆ ನಿಮ್ಮಂತ ಯೋಗ್ಯತೆ ಇಲ್ಲಿದ್ದವರು RSS ಬರೋದೇ ಬೇಡ, ನಿಮ್ಮಂತ ಯೋಗ್ಯತೆ ಇಲ್ಲಿದ್ದವರು ಬರೋದೇ ಬೇಡ. ಯೋಗ್ಯತೆನೇ ಇಲ್ಲ ಬಿಡಿ, ನಿಮಗೆ ಯೋಗ್ಯತೆ ಇಲ್ಲ, ಯೋಗ್ಯತೆನೇ ಇಲ್ಲ. ನೀವೇ ಆಗ್ಬೇಕ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ನಾಳೆ ಯೋಗ್ಯತೆ ಇಲ್ಲ. ನಿಮಗೆ ಗುರುನಾರಾಯಣ್ ತತ್ವವನ್ನು ಕಲಿಸ್ತೀವಿ. ಬಾರಿ ಸದಾಶಿವನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಬಾರಿ ಬರೋದಿಲ್ಲ, ಬರೇ ಸದಾಶಿವನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಮಾತಾಡುತ್ತೀರಾ. ನೀವೇನ್ ಮಾಡಿದ್ದೀರಾ? ನೀವು ನಿಮ್ಮ ಅಪ್ಪ ಮಕ್ಕಳೆಲ್ಲ 50 ವರ್ಷ ಇದನ್ನೇ ಮಾಡಿದ್ರಿ. ನೀವು ದಲಿತರ ಬಗ್ಗೆ ನೀವೇನ್ ಮಾಡಿದ್ದೀರಾ ಹೇಳಿ. ಎಲ್ಲಿದ್ರಪ್ಪ? ಕ್ವಿಟ್ ಇಂಡಿಯಾ ಗುಲ್ಬರ್ಗ 75 ವರ್ಷ ಗುಲ್ಬರ್ಗದಲ್ಲಿ ಏನ್ ಮಾಡಿದ್ರಿ ಅಂತ ಗೊತ್ತಿದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದ್ದಾಗ ಏನ್ ಮಾಡಿದ್ರಿ ಗುಲ್ಬರ್ಗದಲ್ಲಿ 75 ವರ್ಷ? ಎಲ್ಲಿದ್ರಿ? ಯುದ್ಧ ಮಾಡಿದಾಗ ಎಲ್ಲಿದ್ರಿ? ಕೇಳಿ ಅಧ್ಯಕ್ಷರೇ, ಉತ್ತರ ಇಲ್ಲ, ಏನಿಲ್ಲ, ಸುಮ್ಮನೆ ಎದ್ದಿದ್ಕೊಂಡಿಲ್ಲ ಅಷ್ಟೇ. ಗೊತ್ತಿದ್ದಾರೆ ನೋಡ್ರಿ, ನಿಮ್ ದೇಶಭಕ್ತಿ ಎಲ್ಲ ಗೊತ್ತಿದೆ. ಅದಕ್ಕೆ ಪಟೇಲ್ ಅವರು ನಿಮ್ಗೆಲ್ಲ ಬ್ಯಾನ್ ಮಾಡಿದ್ರು. ತೆಗಿಸಿ ಸರ್, ಅದು ನಾವು ಇಲ್ಲ, ನಾವು ಒಂದು ಪಾರ್ಲಿಮೆಂಟ್ ನಿಮ್ ಪಾಕಿಸ್ತಾನ ಅಂದ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಪಾಕಿಸ್ತಾನ ಅಂತ ಯಾಕೆ ಮತ್ತೆ ನಾವು ಹಂಗೆ RSS ಅಂದ್ರೆ ಬಿಡಲ್ಲ ಅಂತ ಹೇಳಿ, RSS ಅಂದ್ರೆ ನಾವು ಮಾಡಿದ್ದೀರಾ ನೀವು? ಒಂದು ಆರ್ಗನೈಸೇಷನ್ ಮಾಡಿರೋದು ಅದಕ್ಕೆ ಮಾಡಿರೋದು ಅದಕ್ಕೆ RSS ಅಂತ ಹೇಳಿದ್ನ ಅದರಿಂದ ಕಳುತ್ತಿಂದ ತೆಗಿಯಕ್ ಆಗಲ್ಲ. ನಾವು ಬಿಡಲ್ಲ. ಅದರಿಂದ ದಯವಿಟ್ಟು ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ಅದು ಅನ್ಪಾರ್ಲಿಮೆಂಟ್ ವರ್ಡ್ ಆಯ್ತು, ತೆಗಿಬಹುದಾಯ್ತು. ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ ಅದು. ಅದರಿಂದ ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ಚರ್ಚೆನಲ್ಲಿ 4% ಮುಸ್ಲಿಮರಿಗೆ ಕೊಟ್ಟಿದಾರಲ್ಲ ರಿಸರ್ವೇಶನ್. ಯಾಕೆ ಕೊಟ್ಟಿದ್ದಾರೆ ಇವರು? ಅದಕ್ಕೆ ಕೊಟ್ಟಿರೋದು. ಪಾಕಿಸ್ತಾನ ನೋಡಿದ್ರಲ್ಲ, ಪಾಕಿಸ್ತಾನ ಭಾಗ ಮಾಡಿದ್ರಲ್ಲ, ಇಂಡಿಯಾ ಪಾಕಿಸ್ತಾನ ಹಾಳು ಮಾಡ್ಬಿಟ್ರಲ್ಲ. ದೇಶನ ಹೊಡೆದ್ರು, ಹೊಡೆದ್ಬಿಟ್ರು ಅವರು. ಪ್ರಧಾನಮಂತ್ರಿ ಆಗ್ಬೇಕು ಅಂತ ದೇಶ ನೋಡಿದ್ಬಿಟ್ರು, ದೇಶ ನೋಡಿದ್ಬಿಟ್ರು, ಪಾಕಿಸ್ತಾನ ಮಾಡಿಬಿಟ್ರು. ಭಾರತ್ ಮಾತಾ ಕಿ ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ. ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ. ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ. ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ಧಿಕ್ಕಾರ.
ದೇಶದಲ್ಲಿ ಶಾಂತಿ ನಿರ್ಮಾಣ ಆಗಿರೋದೇ ನಿಮ್ಮಿಂದ. ಜೈ ಶ್ರೀರಾಮ್. ದಲಿತ ದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ ಧಿಕ್ಕಾರ ದಲಿತ ದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ ಧಿಕ್ಕಾರ. ದಲಿತ ದ್ರೋಹಿ ಕಾಂಗ್ರೆಸ್ಸಿಗೆ ಬಾವಿಗಿಳಿರೆ ಬಾವಿಗಿಳಿರೆ. ಭಾರತ್ ಮಾತಾ ಕಿ ಅಂತವ್ರೆ. ಏನ ಭಾರತ್ ಮಾತಾ ಕಿ ಅಂತವ್ರೆ. ನೀವು 1942 ನಲ್ಲಿ ಬ್ರಿಟಿಷ್ ಜೊತೆ ಸೇರ್ಕೊಂಡಿದ್ದವರು. ನಾಚಿಕೆ ಆಗಬೇಕು ನಿಮ್ಗೆ. ಪಾಕಿಸ್ತಾನ ಯಾಕೆ ಗೆದ್ದಪ್ಪ ಇಲ್ಲಿ? ಪಾಕಿಸ್ತಾನಕ್ಕೂ ಏನ್ ಸಂಬಂಧ ಇಲ್ಲ. ಪಾಕಿಸ್ತಾನದಲ್ಲಿ ಐತೆ ಬಿಡಿ. ಪಾಕಿಸ್ತಾನ ಅಂತ ಕೂಗಬಾರ್ದು ಇಲ್ಲಿ. ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡಬಾರ್ದು. ಹಾ, ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡೋ ಕೆಲಸ ಮಾಡಬಾರ್ದು. ಏಜೆಂಟ್ಗಳು ನೀವು. ಬ್ರಿಟಿಷ್ನವ್ರ ಏಜೆಂಟ್. ಬ್ರಿಟಿಷ್ನವ್ರು ಇದ್ದಾಗ ಅವ್ರ ಜೊತೆ ಸೇರ್ಕೊಂಡಿದ್ದವರು ನೀವು. ಒಂದು 10 ನಿಮಿಷ ಮುಂದೂಡೋಣ. 10 ನಿಮಿಷಗಳ ಕಾಲ ಸದನವನ್ನ ಮುಂದಕ್ಕೆ ಹಾಕಿದ್ದೀರಿ.